ಇದು ಸಿದ್ಧಗಂಗೆ ಮಠದಲ್ಲಿ ತುಂಬ ಜನಕ್ಕೆ ಗೊತ್ತಿಲ್ಲ. ಈ ರೀತಿಯಾದಂಥ ಒಂದು ವಿಶೇಷವಾದಂಥ ಒಂದು ವಸ್ತು ಪ್ರದರ್ಶನಾಲಯ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಹಪಾಠಿಗಳೊಡನೆ ಶಿವಣ್ಣನವರು ಮರಳಲ್ಲಿ ಅಕ್ಷರಾಭ್ಯಾಸ ಮಾಡುತ್ತಿರುವುದು. ಅಂದರೆ ಇಲ್ಲಿ ನೀವೇನು ಕಂಪ್ಲೀಟಾಗಿ ಪಿಕ್ಚರ್ಸ್ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಶಿವಕುಮಾರ್ ಸ್ವಾಮೀಜಿ ಅವರು ಬಾಲ್ಯ ವ್ಯವಸ್ಥೆ, ಅವ್ರ ಗುರುಗಳು ಯಾವ ರೀತಿ ಆದರು, ಅವರ ಒಂದು ಜೀವನ ಶೈಲಿ ಯಾವ ರೀತಿ ಇತ್ತು ಅನ್ನೋದನ್ನು ಇಲ್ಲಿ ಛಾಯಾಚಿತ್ರಗಳ ಮೂಲಕ ನೋಡ್ಸೋಕ್ಕಂಥ ಪ್ರಯತ್ನನ ಮಠದವರು ಮಾಡಿದ್ದಾರೆ. ಇದು ತುಂಬ ಜನಕ್ಕೆ ಗೊತ್ತಿಲ್ಲ. ಇದು ಹೊಸ್ದಾಗಿ ಮಾಡಿದ್ದಾರೆ ಇದನ್ನು. ಇದು ತುಂಬ ನೈಜವಾಗಿ ಗೊತ್ತಾಗುತ್ತೆ ಅವ್ರ ಲೈಫ್ ಸ್ಟೈಲ್ ಯಾವ ರೀತಿ ಇತ್ತು ಅಂತಕ್ಕಂಥದ್ದು. ನೋಡಿ ಇಲ್ಲಿ ಗುರುಗಳು ಯಾವ ರೀತಿ ಧ್ಯಾನ ಮಾಡ್ತಿದ್ರು ಅನ್ನೋದನ್ನು ಇಲ್ಲಿ ಟೆಕ್ಸ್ಟ್ ಸಹ ಮಾಡಿದ್ದಾರೆ ನೋಡಿ. ಶಿವಣ್ಣನವರಿಗೆ ನಿರಾಭಾರಿ ನಿರಂಜನ ಜಂಗಮ ದೀಕ್ಷೆ ಕೊಡುತ್ತಿರುವುದು. ಇದೇ ಆ ಜಂಗಮ ದೀಕ್ಷೆ ಕೊಡ್ತಿರ್ತಕ್ಕಂಥ ಒಂದು ಚಿತ್ರಪಟ. ಇದು ನೀವು ನೋಡ್ಬೋದು, ಪಿಕ್ಚರಲ್ಲಿ ನೀವು ನೋಡ್ಬೋದು. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಅವರ ಲೈಫ್ ಸ್ಟೈಲು, ಅಂದರೆ ಅವ್ರ ಲೈಫ್ ಸ್ಟೈಲ್ ಯಾವ ರೀತಿ ಇತ್ತು, ಗುರುಗಳು ಯಾವ ರೀತಿ ಆದರು ಅಂತಕ್ಕಂಥದ್ದನ್ನು ಇಲ್ಲಿ ವಸ್ತು ಪ್ರದರ್ಶನಾಲಯದ ಮುಖಾಂತರ ತುಂಬ ಚೆನ್ನಾಗಿ ಬಿಂಬಿಸಿದ್ದಾರೆ. ನೋಡೋರಿಗೆ ತುಂಬ ಒಳ್ಳೆಯ ಫೀಲ್ ಕೊಡುತ್ತೆ ಅದು. ಅವ್ರ ಲೈಫ್ ಸ್ಟೈಲ್ ಯಾವ ರೀತಿ ಇತ್ತು, ಅವ್ರ ಗುರುಗಳು ಯಾವ ರೀತಿ ಆದರು, ಅವ್ರ ಜರ್ನಿ ತುಂಬ ಚೆನ್ನಾಗಿ ಇಲ್ಲಿ ವಸ್ತು ಪ್ರದರ್ಶನಾಲಯದ ಪ್ರಕಾರ ಮಾಡಿದ್ದಾರೆ. ನೀವು ನೋಡ್ಬೋದು, ಇಲ್ಲಿ ಟೆಕ್ಸ್ಟ್ ಸಹ ಹಾಕಿದ್ದಾರೆ, ಕನ್ಫ್ಯೂಸ್ನೆಸ್ ಇಲ್ಲ. ನೀವು ಟೆಕ್ಸ್ಟ್ ಸಹ ಓದ್ಬೋದು. ಮಕ್ಕಳನ್ನು ಶ್ರೀಮಠಕ್ಕೆ ದಾಖಲಾತಿ ಮಾಡಿಕೊಳ್ಳಲಾಗುತ್ತಿರುವುದು. ಅಂದರೆ ಹೊರಗಡೆಯಿಂದ ಯಾರಾದರೂ ಸ್ಟೂಡೆಂಟ್ಸ್ ಬರ್ತಾರಲ್ಲ, ಅವ್ರನ್ನ ಸೇರಿಸ್ಕೊಳ್ತಕ್ಕಂಥದ್ದು. ತುಂಬ ನೈಜವಾಗಿದೆ ಚಿತ್ರೀಕರಣ ಎಲ್ಲ. ಈ ರೀತಿ ಇಲ್ಲಿ ತುಂಬ ಇದೆ, ಇದೊಂದೇ ಅಂತಲ್ಲ ನೋಡಿ. ಇದು ಬಂದ್ಬಿಟ್ಟು ಪಿಕ್ಚರು. ಈ ಪಿಕ್ಚರ್ ನಿಮಗೆ ಕನ್ಫ್ಯೂಷನ್ಸ್ ಆದರೆ ಒಂದು ಚಿಕ್ಕದಾಗಿ ಬೋರ್ಡ್ ಹಾಕಿರ್ತಾರೆ, ಈ ಬೋರ್ಡ್ ನೋಡ್ಬೋದು ನೋಡಿ. ಶ್ರೀ ಉದ್ದಾನ ಸ್ವಾಮಿಗಳಿಗೆ ಭಕ್ತ ಚಿಕ್ಕಣ್ಣನವರು ಕಾಣಿಕೆ ಅರ್ಪಿಸುತ್ತಿರುವುದು. ಇದು ಪಿಕ್ಚರು ನೋಡಿ. ಈ ಪಿಕ್ಚರ್ ನಿಮಗೆ ನೋಡಿದ್ರೆ ಏನು ಅಂತ ಗೊತ್ತಾಗಲ್ಲ. ಇದೇನು ಅಂತ ಹೇಳ್ಬಿಟ್ಟು ಕನ್ನಡದಲ್ಲಿ ಟೆಕ್ಸ್ಟ್ ಹಾಕಿರ್ತಾರೆ, ಇಲ್ಲಿ ನೋಡ್ಕೊಬೋದು. ಇದು ನೋಡಿ, ತುಂಬ ಅದ್ಭುತ. ಇದು ಶ್ರೀಗಳು ಏನು ದಾಸೋಹ ಮಾಡ್ತಾರೆ, ಅದಕ್ಕೆ ಸೌದೆನ ಸೀಳ್ತಾ ಇರ್ತಕ್ಕಂಥದ್ದು. ಶ್ರೀಗಳು ಸೌದೆ, ಭಕ್ತರು ಮಕ್ಕಳನ್ನ ಸೇರ್ಸೋಕ್ಕೆ ನೋಡಿ ಟ್ರಂಕು. ಒಬ್ಬರು ರೈತರು ಅಥವಾ ಮಠದ ಭಕ್ತರು, ಅವರಿಬ್ಬರು ಮಕ್ಕಳು, ಗುರುಗಳು ಸೌದೆಯನ್ನು ಸೀಳ್ತಕ್ಕಂಥದ್ದು, ಹೊಡಿತಾ ಇರೋದು ದಾಸೋಹಕ್ಕೆ. ಇದು ನಿಮಗೆ ಪಿಕ್ಚರ್ ಅರ್ಥ ಆಗಲಿಲ್ಲ ಅಂದರೆ ಪ್ರತಿ ಪಿಕ್ಚರ್ಗೂ ಒಂದು ಟೆಕ್ಸ್ಟ್ ಹಾಕಿರ್ತಾರೆ ನೋಡಿ, ನೋಡ್ಬೋದು ಟೆಕ್ಸ್ಟು. ಶ್ರೀಗಳು ದಾಸೋಹಕ್ಕೆ ಸೌದೆ ಸೀಳುತ್ತಿರುವುದು. ತುಂಬ ಪೀಸ್ಫುಲ್ ಆಗಿದೆ ಪ್ಲೇಸು, ತುಂಬ ಅಮೇಝಿಂಗ್, ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ಸ್ಟೇರ್ಕೇಸ್ ಇದೆ, ಸ್ಟೇರ್ಕೇಸಲ್ಲಿ ಸಹ ಹೋಗ್ಬೋದು ನೀವು. ಅಷ್ಟಲ್ಲದೆ ಶ್ರೀಗಳ ಒಂದು ಏನು ಸಾಮಾಜಿಕವಾದಂಥ ನುಡಿಮುತ್ತುಗಳು ಅದನ್ನು ಸಹ ಹಾಕಿರ್ತಾರೆ.
ಈ ರೀತಿ ಟೆಕ್ಸ್ಟ್ ಬೋರ್ಡ್ಸು ತುಂಬ ಇರುತ್ತೆ, ಇದೊಂದೇ ಇರೋಲ್ಲ, ತುಂಬ ಹಾಕಿದ್ದಾರೆ ಈ ರೀತಿ. ನೋಡಿ ಇಷ್ಟು ಸ್ಟೇರ್ಸ್ ಎಲ್ಲ ಇದೆ, ತುಂಬ ಪೀಸ್ಫುಲ್ಲಾಗಿದೆ. ಕೆಲವೊಂದು ಟೈಮು ಜನ ಕ್ರೌಡ್ ಇರ್ಬೋದು, ಬಟ್ ನಾನು ಬಂದಿರತಕ್ಕಂಥ ಟೈಮಲ್ಲಿ ಏನು ಕ್ರೌಡ್ ಇಲ್ಲ. ಇದು ಬಂದ್ಬಿಟ್ಟು ಈ ಪಿಕ್ಚರ್ ಏನಿದೆಯಲ್ಲ, ಈ ಪಿಕ್ಚರ್ ನೋಡ್ಕೊಂಬಿಡಿ ಶ್ರೀಗಳದು. ಇದೇನು ಪಿಕ್ಚರ್ ಅನ್ನೋದು ಬೋರ್ಡಲ್ಲಿ ಹಾಕಿದ್ದಾರೆ. ಶ್ರೀಗಳು ಅಂಧ ಮಕ್ಕಳನ್ನು ಮಠಕ್ಕೆ ದಾಖಲಾತಿ ಮಾಡಿಕೊಳ್ಳುತ್ತಿರುವುದು, ಇಸು ಪಿಕ್ಚರ್ ಇದು. ಟೆಕ್ಸ್ಟ್ ಬುಕ್ಸ್ ಇದೆಲ್ಲ ಶ್ರೀಗಳು ಪೇರೆಂಟ್ಸು ಅಥವಾ ಇಬ್ಬರು ಮಕ್ಕಳು ದಿವಸ ಪಿಕ್ಚರ್ ಇದು. ಇದು ನಿಜವಾಗ್ಲೂ ತುಂಬ ಒಳ್ಳೆ ಫೀಲ್ ಕೊಡುತ್ತೆ. ನಮ್ಮ ಸಂಸ್ಕಾರ, ಹಿಂದೂ ಸಂಪ್ರದಾಯ, ಗುರುಗಳು ಅಂದರೆ ಎಷ್ಟು ಗೌರವ ಇರಬೇಕು. ಒಂದು ಕೀರ್ತಿನ ಪತಾಕೆನ ಆರಿಸ್ತಂಥವ್ರೆ ಶಿವಕುಮಾರ ಸ್ವಾಮಿಗಳು ಕರ್ನಾಟಕದಲ್ಲಿ. ಮಠ ಅಂದರೆ ಯಾವ ರೀತಿ ಇರಬೇಕು ಅಂತ ಹೇಳಿ. ಸೊ ಇಲ್ಲಿ ನೋಡಿ, ಶ್ರೀಗಳು ಜಿಂಕೆಗೆ ಆಹಾರ ನೀಡುತ್ತಿರುವುದು. ನಿಮಗೆ ಪಿಕ್ಚರ್ ನಡೆದಾಗ ಕನ್ಫ್ಯೂಸ್ನೆಸ್ ಆಗುತ್ತೆ, ಏನು ಪಿಕ್ಚರ್ ಇದು ಅಂತ ನಿಮಗೆ ಗೊತ್ತಾಗಲ್ಲ, ಏನೋ ಜಸ್ಟ್ ಹಾಕಿದ್ದಾರೆ ಅಂತ. ಅವರು ನಿಜ ಜೀವನದಲ್ಲಿ ಯಾವ ರೀತಿ ಅವ್ರ ಲೈಫ್ ಸ್ಟೈಲ್ ಇತ್ತು ಅನ್ನೋದನ್ನು ಇನ್ಕ್ಲೂಡಿಂಗ್ ಟೆಕ್ಸ್ಟ್ ಮುಖಾಂತರನೂ ನೋಡಿಸಿರ್ತಾರೆ, ನೀವು ನೋಡ್ಬೋದು. ಇಲ್ಲಿ ಸ್ವಲ್ಪ ಏನೋ ವರ್ಕೆಲ್ಲ ಮಾಡ್ತಾಯಿದ್ದಾರೆ, ಈ ಉದ್ಯಾನವನಕ್ಕೆ ಸಂಬಂಧಪಟ್ಟಂಗೆ ವರ್ಕ್ ಏನೋ ಮಾಡ್ತಾಯಿದ್ದಾರೆ ಇಲ್ಲೆಲ್ಲ. ಇಲ್ಲೂ ಸಹ ಅವರು ಸ್ಲೋಗನ್ ಏನಿದೆ ಅದನ್ನು ಟೆಕ್ಸ್ಟ್ ಮಾಡಿದ್ದಾರೆ, ನೋಡ್ಬೋದು. ಅಂದರೆ ಒಂದು ಒಳ್ಳೆಯ ಸಂದೇಶ ಫಾರೆಸ್ಟ್ ರಿಲೇಟೆಡ್ ಸಂಬಂಧಪಟ್ಟಂಗೆ. ಸೊ ಇದು ಸಹ ಒಂದು ಪಿಕ್ಚರು. ಅಂದರೆ ಗಿಡ ಮರಗಳನ್ನ ನೀಡಿ, ಪರಿಸರನ ಉಳಿಸಿ, ಪರಿಸರನ ಪ್ರೀತಿಸಿ ಅಂತಕ್ಕಂಥ ಒಂದು ಮೆಸೇಜ್ ಇದು. ನೀವು ನೋಡ್ಬೋದು ಶ್ರೀಗಳ ಜೊತೆಯಲ್ಲಿ ಸ್ಟೂಡೆಂಟ್ಸು, ಭಕ್ತರು ಸಹ ಇದ್ದಾರೆ. ಶ್ರೀಗಳ ಭಕ್ತರು, ಅವ್ರ ಸ್ಟೂಡೆಂಟ್ಸು ಸಹ ಇದ್ದಾರೆ. ಮರ ಗಿಡಗಳನ್ನು ನೆಡಿ ಅಂತಕ್ಕಂಥ ಮೆಸೇಜ್ ಕೊಡ್ತಕ್ಕಂಥ ಪಿಕ್ಚರ್ ಇದು. ಸೊ ನಾವು ಹಂಗೆ ಮುಂದೆ ಜರ್ನಿ ಮಾಡೋಣ. ದ ಗ್ರೇಟ್ ಅಬ್ದುಲ್ ಕಲಾಂ ಸರ್ ಅವ್ರ ಜೊತೆಯಲ್ಲಿದ್ದಾರೆ, ನೀವು ನೋಡ್ಬೋದು. ಈಗಿರ್ತಕ್ಕಂಥ ಶ್ರೀಗಳು, ಶಿವಕುಮಾರ ಸ್ವಾಮಿ ಶ್ರೀಗಳು ಸಹ ಜೊತೆಯಲ್ಲಿದ್ದಾರೆ. ಇದು ಪಿಕ್ಚರ್ ಇದು. ನಿಮಗೆ ನೋಡಿದ್ರೆ ತುಂಬ ನೈಜವಾಗಿದೆ ಅಂತ ಫೀಲ್ ಕೊಡುತ್ತೆ, ನೋಡ್ಬೋದಲ್ವ. ಇಟ್ಸ್ ಇಂಡಿಯಾ ಸೆಲ್ಯೂಟ್ ಮಾಡ್ತಕ್ಕಂಥ ವ್ಯಕ್ತಿ APJ ಅಬ್ದುಲ್ ಕಲಾಂ ಸರ್. 3 ಲೆಜೆಂಡ್ರಿಗಳು ಒಂದೇ ಫ್ರೇಮಲ್ಲಿ. ಇದು ನೋಡಿ ಟೆಕ್ಸ್ಟು ಏನಿದೆ ಅಂತ ಓದ್ತೀನಿ. ಶ್ರೀಗಳು ಇಷ್ಟಲಿಂಗ ಪೂಜೆಯಲ್ಲಿ ನಿರಂತರಾಗಿರುವುದು. ಇದು ಟೆಕ್ಸ್ಟ್ ಇಲ್ಲ ಹಾಕಿದ್ದಾರೆ, ಮೇ ಬಿ ಅಲ್ಲಿ ಸ್ಥಳ ಇಲ್ಲ ಅನಿಸುತ್ತೆ. ನೀವು ನೋಡಿ ಪಿಕ್ಚರಲ್ಲಿ ನೋಡ್ತಾ ಇದ್ದೀರಲ್ಲ, ಅಲ್ಲಿ ಇಷ್ಟಲಿಂಗ ಪೂಜೆನ ಮಾಡ್ತಕ್ಕಂಥದ್ದು. ಶ್ರೀಗಳು ಪೂಜೆ ಮಾಡ್ತಾ ಇದ್ದಾರೆ, ನೀವು ನೋಡ್ಬೋದು. ಅದು ಯುನಿಕ್ನೆಸ್ಸು ಸ್ವಾಮೀಜಿಗಳದ್ದು. ಅದು ತುಂಬ ಪಾಪ್ಯುಲರ್, ಆ ರೀತಿ ಶಿವಲಿಂಗದ ಪೂಜೆ ಮಾಡೋದು ತುಂಬ ಯುನಿಕ್ನೆಸ್ ಆಗಿರುತ್ತೆ ಅದು. ಸೊ ಅವ್ರೇನು ಮಾಡ್ತಾಯಿದ್ದಾರೆ ಅಂತಕ್ಕಂಥದ್ದು ಅಂದರೆ ನಮ್ಮ ಕನ್ನಡದವ್ರಿಗೆ ಗೊತ್ತಿರುತ್ತೆ. ಇನ್ ಕೇಸ್ ಹೊರಗಡೆಯಿಂದ ಬರ್ತಕ್ಕಂಥವ್ರಿಗೆ ಏನಾದರೂ ಗೊತ್ತಿಲ್ಲ ಅಂದರೆ, ಕನ್ನಡ ಲ್ಯಾಂಗ್ವೇಜ್ ಬರೋಂಗಿದ್ರೆ ಈ ರೀತಿ ನೋಡಿಕೊಂಡು ಟೆಕ್ಸ್ಟ್ನ ನೋಡಿಕೊಂಡು ಅವ್ರ ಬಗ್ಗೆ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಬೋದು. ಇದು ಬಂದ್ಬಿಟ್ಟು ಶ್ರೀ ಮಠದ ಏನೇ ಇನ್ಫಾರ್ಮೇಷನ್ನು, ಅವರು ನಡೆದು ಬಂದಂಥ ದಾರಿಯನ್ನು ನೈಜವಾಗಿ ನೋಡಿಸ್ತಕ್ಕಂಥ ಕೆಲಸನ ಶ್ರೀ ಮಠ ಮಾಡಿದೆ. ಇದು ಹೀಗೆ ಮುಂದೆ ಹೋದರೆ ನಿಮಗೆ ಪಾರ್ಕ್ ಇದೆ, ಮಕ್ಕಳೇನಾದರೂ ಬಂದರೆ ಆಟ ಆಡ್ಕೊಬೋದು. ಸೊ ನಿಮಗೆ ಬೇರೆ ಬೇರೆ ರೀತಿಯಾದಂಥ ಎಲ್ಲನೂ ನೋಡಿ, ಇಲ್ಲಿ ಬೋರ್ಡ್ ಹಾಕಿದ್ದಾನೆ, ಶಿಲ್ಪಕಲೆಗಳನ್ನು ಮುಟ್ಟಬೇಡಿ, ಇದೆಲ್ಲ ವಾರ್ನ್ ಮಾಡಿದ್ದಾನೆ. ಅದೇನು ಮುಟ್ಟಿ ಆಡ್ಸಕ್ಕಂಥದ್ದು, ಅದೇನೋ ಕಿತ್ತೋಗುವಂಥದ್ದು ಮಾಡಬಾರ್ದು ಅನ್ನೋದು ಈ ಟೆಕ್ಸ್ಟ್. ಇದೆಲ್ಲ ಮಕ್ಕಳು ಆಟ ಆಡ್ತಕ್ಕಂಥ ಒಂದು ಯುನಿಕ್ನೆಸ್ಸು. ಅಂದರೆ ಈ ಹಳ್ಳಿ ಪ್ರತಿಭೆಗಳೆಲ್ಲ ಯಾವ ರೀತಿ ಆಟ ಆಡ್ತಾಯಿದ್ರು ಚಿಕ್ಕ ವಯಸ್ಸಲ್ಲಿ, ಆ ಥರದ್ದು. ಈಗೆಲ್ಲ ಫೋನು, ಗೇಮು, ಈಗಿನ ಲೋಕ ಬೇರೆ, ಡಿಜಿಟಲ್ ಲೋಕ. ಇದೆಲ್ಲ ಹಳೆಯದೊಂದು ಜೀವನ ಶೈಲಿ ಇದು. ಹಳ್ಳಿ ಮಕ್ಕಳೆಲ್ಲ ಯಾವ ರೀತಿ ಇದ್ದರು, ಅವಾಗ ಡಿಜಿಟಲ್ ಯುಗ ಇರಲಿಲ್ಲ, ಇಂಟರ್ನೆಟ್ ಇರಲಿಲ್ಲ. ಅದನ್ನು ಇಲ್ಲಿ ಒಂದು ಬಿಂಬಿಸೋ ಅಂಥ ಕೆಲಸನ ಶ್ರೀಮಠ ಮಾಡಿದೆ, ನೀವು ನೋಡ್ಬೋದು. ಅವರೇನು ಹಾವಭಾವ ಇದೆಯಲ್ಲ ಚಿಕ್ಕ ಮಕ್ಕಳದು, ಅದೆಲ್ಲ ಸಹ ಹಳ್ಳಿಯಲ್ಲಿ ಆಡ್ತಕ್ಕಂಥ ಒಂದು ಗೇಮ್ಸ್, ಅವೆಲ್ಲ ಆಟೋಪಗಳು.
ನೀವು ಏನು ಈ ಪ್ರತಿಮೆ ನೋಡ್ತಾ ಇದ್ದೀರಲ್ಲ, ನೀವು ಯಾರು ಅಂತ ಕೇಳ್ಬೋದು. ಶಿವಕುಮಾರ್ ಸ್ವಾಮೀಜಿಗಳು ಏನಿದ್ದಾರಲ್ಲ, ಅವ್ರಿಗಿಂತ ಮುಂಚೆ ಇದ್ದಂಥ ಗುರುಗಳು ಇವರು. ಇವ್ರ ಬಗ್ಗೆ ಡೀಟೇಲ್ಸ್ನ ಟೆಕ್ಸ್ಟಲ್ಲಿ ಸಹ ಹಾಕಿದ್ದಾರೆ, ನೀವು ನೋಡ್ಬೋದು. ಶ್ರೀ ಮುನಿರಂಜನ ಪ್ರಣವ ಸ್ವಾಮಿಗಳು, ಶಿವಕುಮಾರ್ ಮಹಾಸ್ವಾಮಿಗಳು. ಇಲ್ಲಿ ನೋಡಿ ಕಂಪ್ಲೀಟಾಗಿ ಬೋರ್ಡೆ ಹಾಕಿದ್ದಾರೆ. ಇವರು ಮಹಾಗುರುಗಳು. ಅಂದರೆ ಶಿವಕುಮಾರ್ ಸ್ವಾಮಿಗಳಿದ್ರಲ್ಲ, ಅವ್ರಿಗಿಂತ ದೊಡ್ಡ ಗುರುಗಳು. ಇದು ತುಂಬ ಜನಕ್ಕೆ ಗೊತ್ತಿಲ್ಲ. ಅಂದರೆ ಶಿವಕುಮಾರ್ ಸ್ವಾಮಿಗಳೇ ಹೆಚ್ಚಾಗಿ ಚಾಲ್ತಿಯಲ್ಲಿರೋದ್ರಿಂದ ಇವ್ರ ಬಗ್ಗೆ ಅಷ್ಟೊಂದಾಗಿ ಗೊತ್ತಿಲ್ಲ. ನೀವು ನೋಡ್ಬೋದು ದೃಶ್ಯಗಳಲ್ಲಿ. ನೀವು ಈ ಸ್ಲೋಗನ್ನ ನೋಡ್ಬೋದು. ಯಾರು ಇವತ್ತೆಲ್ಲ ಜಾತಿ ಧರ್ಮ ಅಂತೆಲ್ಲ ಕಿತ್ತಾಡ್ತಾ ಇದ್ದಾರಲ್ಲ, ಸೊ ಈ ಸ್ಲೋಗನ್ ಒಂದು ಸರಿ ಓದಿ. ಸ್ವತಂತ್ರ ಅರ್ಥವಾಗಬೇಕಾದರೆ ದೇಶದ ಪ್ರತಿಯೊಬ್ಬ ವ್ಯಕ್ತಿಯು ದೇಶ ಪ್ರೇಮವನ್ನು ಬೆಳೆಸಿಕೊಳ್ಳಬೇಕು. ತನ್ನ ಕರ್ತವ್ಯ ಶ್ರದ್ಧೆ ಪ್ರಾಮಾಣಿಕತೆಯಿಂದ ಮಾಡಬೇಕು. ಅದೇ ಅವನು ದೇಶಕ್ಕೆ ನೀಡುವ ಕೊಡುಗೆ. ಇದು ತುಂಬ ಜನಕ್ಕೆ ಅರ್ಥ ಆಗಬೇಕಿದು. ತುಂಬ ಜನಕ್ಕೆ ಜಾತಿ ಧರ್ಮ ಅಂದರೆ ತುಂಬ ಮನಸ್ತಾಪ ಇರುತ್ತೆ. ಅಂಥವ್ರು ನಿಜವಾಗ್ಲೂ ವಿಶ್ವಗುರು ಬಸವಣ್ಣನವರ ಈ ಸ್ಲೋಗನ್ನ ಅವ್ರು ಕೇಳಬೇಕು. ಅರ್ಧ ರೇಖೆ ಇದ್ದು ಫಲವೇನು, ಆಯುಷ್ಯ ರೇಖೆ ಇಲ್ಲದನ್ನಕ್ಕ. ಹಂದೆಯ ಕಲ್ಲಿ ಚಂದ್ರವಿದ್ದೂರ್ದ ಫಲವೇನು, ಅಂಧಕನ ಕೈಯಲ್ಲಿ ದರ್ಪಣವಿರುದು ಫಲವೇನು. ಮರ್ಕಟನ ಕೈಯಲ್ಲಿ ಮಾಣಿಕ್ಯವಿರುದು ಫಲವೇನು. ನಮ್ಮ ಕೂಡಲ ಸಂಗಮ ಶರಣನರಿಯದವರ ಕೈಯಲ್ಲಿ ಲಿಂಗವಿರುದು ಫಲವೇನು. ಶ್ರೀ ಪಥವನಾರ್ಯ ದನಕ್ಕ ಬಸವಣ್ಣ. ನಿಜವಾಗ್ಲೂ ಈ ಸ್ಲೋಗನ್ ಎಲ್ಲ ಈಗಿನ ಮಕ್ಕಳು ಇಂಗ್ಲೀಷ್ ಮೀಡಿಯಮ್ ಏನು ಓದ್ತಾ ಇದ್ದಾರೆ, ಬಸವಣ್ಣನವರ ಎಷ್ಟೋ ಅವರ ವಿಚಾರಗಳು ಇವತ್ತು ಇಲ್ಲ, ಈಗಿನ ಮಕ್ಕಳಿಗೆ ಕಲಿಸ್ತಾ ಇಲ್ಲ. ನಿಜಕ್ಕೂ ಇದು ದುರಂತ ಇದೆಲ್ಲ. ನೋಡಿ, ನೀವು ಈ ಥರ ಬೋರ್ಡಲ್ಲಿ ಬರೀ ಗುರುಗಳದ್ದು ಮಾತ್ರ ಸ್ಲೋಗನ್ ಇಲ್ಲ ನೋಡಿ, ಅಕ್ಕ ಮಹಾದೇವರು ಸಹ ಸ್ಲೋಗನ್ ಇರ್ತದೆ. ಅಂದರೆ ಅವರೊಬ್ಬರದೇ ಇಲ್ಲ. ಇನ್ನು ಇದೇನು ನೀವು ನೋಡ್ತಾ ಇದ್ದೀರಲ್ಲ, ಇದು ಎಂಡಿಂಗು. ನೀವೆಲ್ಲ ನೋಡಿದ್ಮೇಲೆ ಈ ಗೇಟಿಂದ ಹೊರಗಡೆ ಹೋಗ್ಬೋದು. ಎಂಡ್ ಇದು ಇಷ್ಟೇ. ನಿಮಗೆ ನಾನು ಹೊರಗಡೆ ಹೋಗ್ಬಿಟ್ಟು ಸಹ ನೋಡಿಸ್ತೀನಿ. ಎಂಡ್ ಆಗಬೇಕಾದ್ರೆ ಹಿಂದೆ ಎಲ್ಲ ಯಾವ ರೀತಿ ವ್ಯೂಸ್ ಇರುತ್ತೆ ಅಂತ ಹೇಳ್ಬಿಟ್ಟು ನೋಡಿ. ತುಂಬಾ ಚೆನ್ನಾಗಿ ಪೀಸ್ಫುಲ್ಲಾಗಿರುತ್ತೆ. ಈಗ ನೀವೇನು ಈ ಗೇಟ್ ನೋಡ್ತಾ ಇದ್ದೀರಲ್ಲ, ಇದು ಎಂಡು. ನಾನೆಲ್ಲ ನೋಡ್ಬಿಟ್ಟು ಹೊರಗಡೆ ಬಂದಿದ್ದೀನಿ. ಇದು ಸ್ವಲ್ಪ ಮುಂದೆ ಏನಾದರೂ ಹೋದರೆ ಇದು ಈ ಥರ ವ್ಯೂ ಆಗುತ್ತೆ. ಅಲ್ಲಿ ನೋಡಿ, ನೀವೆಲ್ಲ ಲೇಡೀಸ್ ಬರ್ತಾ ಇದ್ದಾರಲ್ಲ, ಹಿಂಗೆ ನಡ್ಕೊಂಬಂದರೆ ಇದು ಎಂಡ್ ಆಗುತ್ತೆ. ತುಂಬ ಚೆನ್ನಾಗಿದೆ. ಬಂದು ವಿಸಿಟ್ ಮಾಡಿ, ನೀವು ನೋಡಿ. ಎಸ್ಪೆಷಲಿ ಚಿಕ್ಕ ಮಕ್ಕಳು, ಒಳ್ಳೆ ಮೆಸೇಜ್ ಸ್ಲೋಗನ್ಸ್ ಇದೆ. ಇನ್ನೂ ನೀವು ಇದೆಲ್ಲ ಏನು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಮಠದ ಹಿಂದೆ ಇರ್ತಕ್ಕಂಥ ಒಂದು ಬೆಟ್ಟ ಗುಡ್ಡ ಕಲ್ಲು ಅಂತಲೇ ಹೇಳ್ಬೋದು. ತುಂಬ ಪೀಸ್ಫುಲ್ ಪ್ಲೇಸ್ ಇದು. ಸಿದ್ಧಗಂಗೆ ಮಠನೇ ಅದೊಂಥರ ಲೆಜೆಂಡ್ರಿ ಇದ್ದಂಗೆ ನಮ್ಮ ಕರ್ನಾಟಕದಲ್ಲಿ, ಅದರಲ್ಲೂ ತುಮಕೂರಲ್ಲಿ ಇರ್ತಕ್ಕಂಥವ್ರಿಗಂತೂ ತುಂಬ ಖುಷಿಯಾದಂಥ ಮಾತಿದು. ಸೊ ನಿಮಗೆ ಈ ಸೌಂದರ್ಯ, ಇಷ್ಟು ಪೀಸ್ಫುಲ್ಲು, ಸಂಸ್ಕಾರ. ನೀವು ಮಠ ಅಂತಂದಿದ ತಕ್ಷಣ ಇವತ್ತಿನ ಮಾಧ್ಯಮಗಳು ನೆಗೆಟಿವ್ ಆಗಿ ನೋಡಿಸ್ತಾ ಇದೆ. ಒಂದು ಮಠಕ್ಕೆ ಗೌರವ, ಒಂದು ಮಠ, ಒಂದು ಹಿಂದೂ ಸಂಸ್ಕೃತಿ, ಒಬ್ಬ ಮನುಷ್ಯ ಇನ್ನೊಬ್ಬ ವ್ಯಕ್ತಿಗೆ ಯಾವ ರೀತಿ ಗೌರವ ಇರಬೇಕಂತದನ್ನು ತಿಳ್ಸಕ್ಕಂಥ ಒಂದು ಮಠದ ಬಗ್ಗೆ ಗೌರವ ಇರಬೇಕು. ಅದರಲ್ಲೂ ಸಿದ್ಧಗಂಗಾ ಮಠ ಅಂತ ಮಠಗಳಲ್ಲಿ ಒಂದು ಅದ್ಭುತವಾದಂಥ ಜ್ಞಾನ. ಎಂಥ ಕಡು ಬಡವ, ಯಾವುದೇ ರೀತಿಯಾದಂಥ ಜಾತಿ ಭೇದ ಇಲ್ಲದೆ ಅದ್ಭುತವಾಗಿ ಅವ್ರಿಗೆ ವಿದ್ಯಾಭ್ಯಾಸಕ್ಕೆ ಅವಕಾಶ ಕೊಡ್ತಾರೆ. 3 ಟೈಮು ಅವ್ರಿಗೆ ಹೊಟ್ಟೆ ತುಂಬ ಊಟ, ಒಂದು ಭಕ್ತಿ, ಹಿಂದೂ ಸಂಸ್ಕಾರ, ಸಂಸ್ಕೃತಿ. ಒಬ್ಬ ವ್ಯಕ್ತಿ ಜೊತೆ ನಾವು ಯಾವ ರೀತಿ ಗೌರವಯುತವಾಗಿ ಮಾತಾಡಬೇಕು, ಈ ಸಮಾಜದಲ್ಲಿ ಯಾವ ರೀತಿ ಬದುಕಬೇಕು ಅಂತಕ್ಕಂಥದ್ದನ್ನು ಶ್ರೀಮಠ ಸಾವಿರಾರಲ್ಲ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಕಲಿಸಿದೆ. ಮುಂದೆ ಸಹ ಕೋಟ್ಯಾಂತರ ವಿದ್ಯಾರ್ಥಿಗಳಿಗೆ ಕಲಿಸುತ್ತೆ. ನಾವೆಲ್ಲ ಕನ್ನಡದವರು, ಕರ್ನಾಟಕದವರು ಅಪಾರವಾದಂಥ ಗೌರವ ಭಕ್ತಿನ ಶ್ರೀಮಠದ ಮೇಲೆ ಇಟ್ಕೊಂಡಿದ್ದೀವಿ. ನೀವೆಲ್ಲ ಏನು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಸಹ ಇಲ್ಲಿನ ಸ್ಟಾಫ್ ಯೂಸ್ ಮಾಡ್ತಕ್ಕಂಥ, ಸ್ಟೇ ಇರ್ತಕ್ಕಂಥ ಪ್ಲೇಸ್ ಇದೆಲ್ಲ ನೀವು ನೋಡ್ಬೋದು. ಇದಿಷ್ಟು ಶ್ರೀಮಠದ ವಿಡಿಯೋ. ನಿಮ್ಗೇನಾದರೂ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಇದು ಸಹ ಈಗ ಸಂಜೆ ಟೈಮ್ ಆಗಿರೋದ್ರಿಂದ ಇಟ್ಸ್ ಎ ರೈನ್ ಟೈಮ್, ಮಳೆ ಟೈಮ್ ಆಗಿದೆ.
ಮುಂದಿನ ಇಂಥದ್ದೇ ಒಂದು ಅದ್ಭುತವಾದಂಥ ಒಂದು ವೀಡಿಯೋ ಜೊತೆ ನಾನು ಸಿಗ್ತೀನಿ. ಎಲ್ರಿಗೂ ಟಾಟಾ, ಬಾಯ್ ಬಾಯ್, ಸಿ ಯು, ನಮಸ್ಕಾರ, ಒಳ್ಳೆಯದಾಗಲಿ. ಸೊ ನಾನೀಗ ರಿಟರ್ನ್ ಹೋಗ್ತಾ ಇದ್ದೀನಿ. ನೀವು ರಿಟರ್ನ್ ಹೋಗ್ತಕ್ಕಂಥ ಈ ರೋಡೆಲ್ಲ ಯಾವ ರೀತಿ ಮಾಡಿದ್ದಾರೆ ನೋಡ್ಬೋದು ನೀವು. ಈ ಪಾರ್ಕ್ಗಳ ರೀತಿಯಲ್ಲೇ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಇದರ ಅಕ್ಕಪಕ್ಕ ಅವರ ಒಂದು ಚಿತ್ರಗಳನ್ನ ಇಟ್ಟಿದ್ದಾರೆ. ಸೊ ಇದು ನೋಡೋದಕ್ಕೆ ಇವತ್ತಿನ ದಿವಸ ನಾವೆಲ್ಲ PVR ಐನಾಕ್ಸ್ ಅಂತ ಹೋಗ್ತಾ ಇದ್ದೀವಿ ಹೊರತು ಈ ಒಂದು ಸಂಸ್ಕಾರದ ಒಂದು ಲೈಫ್ ಸ್ಟೈಲ್ ಏನಿದೆ ಇದನ್ನೆಲ್ಲ ನಾವು ಫಾಲೋ ಅಪ್ ಮಾಡಬೇಕು. ನೀವು ನೋಡ್ಬೋದು, ನೋಡಿ ಇಲ್ಲೂ ಸಹ ನೀವು ನೋಡ್ಬೋದು. ಸೊ ಲೈಟಿಂಗ್ ಸ್ವಲ್ಪ ಕಡಿಮೆ ಇದೆ. ಇದು ಎಂಟ್ರಿ ಮತ್ತು ಎಕ್ಸಿಟು ಎರಡೂ ಒಂದೇ ಇದೆ. ಇದು ಆ್ಯಕ್ಚುಲಿ ನೋಡಿ, ಇಲ್ಲಿ ಸಹ ಏನು ಬರೆದಿದೆ ಅನ್ನೋದನ್ನು ಫಸ್ಟು ನೋಡಿಸ್ಬಿಡ್ತೀನಿ. ತಾಯಿ ಗಂಗವ್ವ ಮಡಿಲಲ್ಲಿ ಕರಣಿಕೆ ಶಿಶು ಶಿವಣ್ಣ. ಏನು ಶಿವಕುಮಾರ ಸ್ವಾಮಿಗಳು ಚಿಕ್ಕವರಿದ್ರಲ್ಲ, ಗಂಗವ್ವ ಅಂತಕ್ಕಂಥ ಅವ್ರ ಹತ್ರ ಆ ತೊಟ್ಲಲ್ಲಿ ಅವರು ಬೆಳೆದಂಥ ಒಂದು ಚಿತ್ರಣನ ಈ ಪಿಕ್ಚರ್ ಮೂಲಕ ಅವರು ಹೇಳೋದಕ್ಕೆ ಹೇಳ್ತಾ ಇದ್ದಾರೆ. ಅವರು ಅದನ್ನು ಟೆಕ್ಸ್ಟ್ ಸಹ ಮಾಡಿದ್ದಾರೆ, ನೀವು ನೋಡ್ಬೋದು ಇಲ್ಲಿ. ಸೊ ಇದು ನಾನು ನಿಮ್ಗಾಗಲೇ ಹೇಳ್ದಂಗೆ ಆ ಕಡೆ ಈ ಕಡೆ ಇರ್ತಕ್ಕಂಥದ್ದನ್ನು ನೋಡೋದಕ್ಕೆ ರೋಡ್ ಇದಾದರೆ ನೀವು ಸೈಡಲ್ಲಿ ಸಹ ನಿಮ್ಗೆ ಒಳ್ಳೆ ಅಡ್ವೆಂಚರ್ ಫೀಲ್ ಕೊಡುತ್ತೆ. ನಿಮಗೆ ದಟ್ಟ ಅರಣ್ಯ ಪ್ರದೇಶ ಇರುತ್ತಲ್ಲ, ನೀವು ನೋಡ್ಬೋದು, ಒಳ್ಳೆ ಫೀಲ್ ಕೊಡುತ್ತೆ ನಿಮಗೆ, ಪೀಸ್ಫುಲ್ಲಾಗಿ. ಮುಂದೆ ನೀವು ಸಹ ನೋಡಿದ್ರೆ ಋಷಿಮುನಿಗಳು ಅವರ ಒಂದು ಭಾವಚಿತ್ರಗಳನ್ನು ಸಹ, ಸ್ತಬ್ಧ ಚಿತ್ರಗಳನ್ನು ಸಹ ಇಲ್ಲಿ ಇದು ಮಾಡಿರ್ತಕ್ಕಂಥದ್ದು. ರೈನ್ ಟೈಮ್ ಆಗಿದೆ, ಮಳೆ ಬರ್ತಾ ಇದೆ, ಸ್ವಲ್ಪ ಜೋರೇ ಆಯ್ತು ಇವಾಗ. ಸೊ ನಾನು ಆದಷ್ಟು ನಿಮಗೆಲ್ಲ ಕವರೇಜ್ ಮಾಡಿದ್ದೀನಿ. ಏನಿಲ್ಲಿ ವಸ್ತು ಸಂಗ್ರಹಾಲಯದಲ್ಲಿ ಏನೆಲ್ಲ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ನೋಡಿಸಿದ್ದೀನಿ. ಇದನ್ನು ಸಹ ಗೋಸಲ ಸಿದ್ದೇಶ್ವರರಿಂದ ಗಂಗೋತ್ಸವ. ಇದು ಋಷಿ ಮುನಿಗಳು. ಇದು ಆ್ಯಕ್ಚುಲಿ ಈ ಪಿಕ್ಚರ್ ಏನಿದೆಯಲ್ಲ, ಇದು ನಿಮಗೆ ಇದು ಎಂಟ್ರೆನ್ಸ್. ನಿಮಗೆ ಎಂಟ್ರೆನ್ಸಲ್ಲೇ ಫಸ್ಟ್ಗೆ ಸಿಗೋದೆ ಈಗ ನೀವು ನೋಡಿದಂಥ ಒಂದು ಚಿತ್ರ. ನೋಡಿ ಇಲ್ಲೇನು ಓದ್ತಾ ಇದ್ದೀರಲ್ಲ, ಶ್ರೀ ಕ್ಷೇತ್ರದ ಆದಿದೈವ ಸಿದ್ಧಲಿಂಗೇಶ್ವರ. ಈ ಶ್ರೀಮಠದ ಆದಿದೈವ ನೋಡಿ ಇದೆ ಸಿದ್ಧಲಿಂಗೇಶ್ವರ. ಹುತ್ತ ಇದೆ, ಮೇಲೆ ಹಸು ಇದೆ, ಕೆಳಗಡೆ ಋಷಿಮುನಿಗಳು ತಪಸ್ಸು ಮಾಡ್ತಕ್ಕಂಥದ್ದು. ಇದು ಮೇಯ್ನು ಇಲ್ಲಿನ ಒಂದು ಕಾನ್ಸೆಪ್ಟು. ಈ ಹಾವುಗಳು ಸಹ ಹುತ್ತದಲ್ಲಿ ಒಂದು ಇದು ಮಾಡಿದ್ದಾರೆ. ಇದು ನೋಡಿ ನಿಮ್ಗೆ ತುಂಬ ಚೆನ್ನಾಗಿ ನಿಮ್ಗೆ ಅದ್ಭುತವಾಗಿ ಮಾಡಿದ್ದಾರೆ. ಇಲ್ಲಿ ಒಳ್ಳೆ ಫೀಲ್ ಕೊಡುತ್ತೆ ನೋಡಿ. ಇಲ್ಲಿಂದ ಎಂಟ್ರಿ ಇದು ಆ್ಯಕ್ಚುಲಿ ಮೇನ್ ಎಂಟ್ರಿ ಆಗುತ್ತೆ. ಇಲ್ಲಿ ಕ್ರಾಸ್ ಆದರೆ ಇಲ್ಲಿಂದ ಮೇನ್ ಎಂಟ್ರಿ. ನಿಮಗೊಂದು ದೃಶ್ಯ ನೋಡಿಸ್ತೀನಿ, ಅದೇ ಜಿಲ್ಲನ್ನತ್ತೆ. ಇಲ್ಲಿ ನೋಡಿ ಹಾವು ನೋಡಿದ್ರಲ್ಲ, ಹಾವನ್ನ ಆ್ಯಕ್ಚುಲಿ ಇದು ಹಾವಲ್ಲ, ಆ ರೀತಿಯಾದಂಥ ಒಂದು ಪ್ರತಿಮೆನ ಮಾಡಿದ್ದಾರೆ. ಇದು ಹಾವಲ್ಲ ಆ್ಯಕ್ಚುಲಿ. ಅದು ಸಡನ್ನಾಗಿ ನೋಡಿದ್ರೆ ಹಾವು ಅಂತಲೇ ಫೀಲ್ ಕೊಟ್ಬಿಡುತ್ತೆ. ಯಾರನ್ನ ಸಡನ್ ನೋಡಿದ್ರೆ ಅದೇ ಜಲ್ ಅಂದ್ಬಿಡುತ್ತೆ. ಜಸ್ಟ್ ಅದೊಂದು ಇದೇನೆ ಪ್ರತಿಮೆ ಥರ, ಯಾರೋ ಹೆದರ್ಕೊಂಬೇಡಿ. ನೀವು ಈಗ ಇದನ್ನು ನೋಡ್ತಾ ಇದ್ದೀರಲ್ಲ, ಇದು ಎಂಟ್ರಿ. ನೀವು ಒಳಗಡೆ ಬರ್ತಕ್ಕಂಥ ಇದು ಇಲ್ಲೇನು ಪರ್ಸನ್ ಇದ್ದಾರೆ, ಅವರು ಟಿಕೆಟ್ ಕೊಡ್ತಾರೆ. ನೀವೇನು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಶಿವಕುಮಾರ ಸ್ವಾಮಿಗಳು ಲಿಂಗೈಕ್ಯ ಆಗಿರ್ತಕ್ಕಂಥ ಗದ್ದುಗೆ. ಅಲ್ಲಿಂದ ನೀವು ಹಿಂಗೆ ಬಂದರೆ ಸ್ಮೃತಿ ವನ ಅಂತ ಮಾಡಿದ್ದಾರೆ. ಇದರಲ್ಲಿ ಗುರುಗಳು ಅವ್ರ ನಡೆಬಂದಂಥ ಹಾದಿ, ಅದನ್ನು ನೈಜವಾಗಿ ಜನಗಳಿಗೆ ನೋಡಿಸ್ತಕ್ಕಂಥ ಒಂದು ಕೆಲಸನ ಶ್ರೀಮಠ ಮಾಡಿದೆ. ಇಲ್ಲಿ ಯಾವ ರೀತಿ ಹೋಗಬೇಕು, ಇಲ್ಲೇನಾದರೂ ಚಾರ್ಜಸ್ ಇದೆಯಾ, ನಿಮಗೆ ಕಂಪ್ಲೀಟಾಗಿ ಹೀಗೆ ಲೈವ್ ಆಗೇ ನಾನು ಇದು ಮಾಡ್ತೀನಿ, ನೀವು ನೋಡ್ಬೋದು. ಎಸ್, ನೀವು ಇಲ್ಲಿಗೆ ಬರಬೇಕು ಅಂದರೆ ಯಾವ ರೀತಿ ಕಂಡೀಷನ್ ಇರುತ್ತೆ ಅಂದರೆ, 6 ವರ್ಷದ ಒಳಗಿನ ಮಕ್ಳಿಗೆ 5 ರೂಪಾಯಿ, 6 ವರ್ಷದ ಮೇಲಿನವ್ರಿಗೆ 10 ರೂಪಾಯಿ. ಟೈಮಿಂಗ್ಸ್ ಇರುತ್ತೆ. ಇದು 9:30 ಬೆಳಗ್ಗೆಯಿಂದ 5:30 ಲಾಸ್ಟ್. ಇದು ನಿಮಗೆ ಟಿಕೆಟ್ ಎಲ್ಲಿ ಸಿಗುತ್ತೆ ಅಂತಂದರೆ, ಟಿಕೆಟ್ ಈ ಪ್ಲೇಸಲ್ಲಿ ಸಿಗುತ್ತೆ. ಈ ಪ್ಲೇಸಲ್ಲಿ ಟಿಕೆಟ್ ತೊಗೊಬೋದು.